ಭೌತ ವಿಜ್ಞಾನದಲ್ಲಿ ಮೂರು ಪ್ರಶ್ನೆಗಳಿವೆ ಬಹುವಾಕ್ಯದ್ದು. 1ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ನಿಮ್ಮ ಮಸೂರದ ಒಂದು ಗುಣ. ಆಪ್ಷನ್ ಬಿ. 2ನೇ ಪ್ರಶ್ನೆ, ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮೊಸರು ಹಾಲಿನಂತೆ ಬೆಳ್ಳಗೆ ಮತ್ತು ಮೋಡ ಕವಿದಂತೆ ಆಗಲು ಕಾರಣವೇನು? ಕ್ಯಾಟ್ರಾಕ್ಟ್. 3ನೇ ಪ್ರಶ್ನೆ, ಪ್ಲಂಬಿಂಗ್ ನ ಎಡಗೈ ನಿಯಮದಲ್ಲಿ ಮಧ್ಯದ ಬಿರುಳು ತೋರಿಸುವ ಸೂಚನೆ ವಿದ್ಯುತ್ ಪ್ರವಾಹ. 4ನೇ ಪ್ರಶ್ನೆ, ಒಂದು ಗೋಳಿಯ ದರ್ಪಣದ ಸಂಗಮ ದೂರ 25 ಸೆಂಟಿಮೀಟರ್ ಆದಾಗ ಅದರ ವಕ್ರತಾ ತ್ರಿಜ್ಯವು ಕಂಡುಹಿಡಿಯಿರಿ ಅಂತ ಕೇಳಿದರೆ ಆರ್ ಬೆಲೆಯನ್ನು ಕಂಡುಹಿಡಿಬೇಕು. 5ನೇ ಪ್ರಶ್ನೆ, ವಿದ್ಯುತ್ ಮಂಡಲದ ಸರಣಿಯಲ್ಲಿ ಜೋಡಿಸುವ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೀಬೇಕು. 6ನೇ ಪ್ರಶ್ನೆ, ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೀಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ. ಉತ್ತರ ನೀವು ಕೊಡಬೇಕು. 5ನೇ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು? ಉತ್ತರ ಸೊಲೆನಾಯ್ಡ್. ಉತ್ತರವನ್ನು ಬರೀಬೇಕು. 8ನೇ ಪ್ರಶ್ನೆ, ಬಿಳಿಯ ಬಣ್ಣದ ರೋಹಿತದ ಸಂಯೋಜನೆ ತೋರಿಸುವ ಚಿತ್ರ ಬರೀಬೇಕು. 9ನೇ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಮಂಡಲ ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನು ಹೀಗೆ ಸಂಪರ್ಕಿಸುತ್ತಾರೆ ಅಂದಿದೆ, ಮತ್ತೆ ಹೇಗೆ ಜೋಡಿಸಬೇಕು ಅಂತಿದೆ, ಅವನ್ ಮಾಡಬೇಕು. ಅದರ ಬದಲಿಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಣೆ ಮಾಡಬೇಕು. 10ನೇ ಪ್ರಶ್ನೆ, ದಿಕ್ಸೂಚಿಯ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಕಾಂತೀಯ ಬಲ ರೇಖೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಅದರ ಬದಲಿಗೆ ಓವರ್ಲೋಡ್ ಎಂದರೇನು ಅಂತ ಕೇಳಿದ್ದಾರೆ. ಅದರ ಬಗ್ಗೆ ನೀವು ವಿವರಣೆ ಮಾಡಿ ಬರೀಬೇಕು. 11ನೇ ಪ್ರಶ್ನೆ, ಒಂದು ಬೆಳಕಿನ ವಿದ್ಯುತ್ ಪಾಠದಿಂದ ಕೇಳಿರುವಂತ ಪ್ರಶ್ನೆ, ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಕಂಡುಹಿಡಿಯಬೇಕು. 12ನೇ ಪ್ರಶ್ನೆ 5 ಅಂಕದ ಒಂದು ಪ್ರಶ್ನೆ ಆಗಿದೆ. ಬೆಳಕಿನ ವಕ್ರೀಭವನ ಎಂದರೇನು ಕೇಳಿದಾರ, ಮತ್ತ ನಿಮ್ನ ದರ್ಪಣದ ಉಪಯೋಗಗಳು ಅಂತ ಕೇಳಿದಾರೆ. ಆಪ್ಷನ್ ಬಿ ಒಳಗ ರಸಾಯನಶಾಸ್ತ್ರ ಇದೆ. ಅಲ್ಲಿ 13ನೇ ಪ್ರಶ್ನೆ, ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರಲೋಹ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಸಿ. 14ನೇ ಪ್ರಶ್ನೆ, ಆಪ್ಷನ್ ಡಿ, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. 15ನೇ ಪ್ರಶ್ನೆ, ಸೋಡಿಯಂ ಬೈಕಾರ್ಬೊನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವ್ದು ಕೇಳಿದಾರೆ. ಆಪ್ಷನ್ ಎ. 3 ಅಂಕದ ಒಂದು ಪ್ರಶ್ನೆ ಇದೆ. 1 ಅಂಕದ 3 ಪ್ರಶ್ನೆಗಳಿವೆ. 16ನೇ ಪ್ರಶ್ನೆ ಏನಂದ್ರ, ಮೊದಲನೇ ಪ್ರಶ್ನೆ ರಾಸಾಯನಿಕ ಸಮೀಕರಣದಿಂದ ಕೇಳಿರುವಂತ ಪ್ರಶ್ನೆ, ತಡೆಗಟ್ಟಲು 2 ವಿಧಾನಗಳನ್ನು ತಿಳಿಸಿ ಎಂದಾರ. 17ನೇ ಪ್ರಶ್ನೆ, ಒಂದು ಅನುರೂಪ ಶ್ರೇಣಿಯಲ್ಲಿ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅನುಸೂತ್ರ ಮತ್ ಬರಿಬೇಕು ನೀವು. ಮತ್ 18ನೇ ಪ್ರಶ್ನೆ, ಕೈಗಾರಿಕೆಯಲ್ಲಿ ಥರ್ಮೈಟ್ ಪ್ರಕ್ರಿಯೆ ಅನ್ವಯ ಹೊಂದಿದೆ ಏಕೆ ಅಂತ ಕೇಳಿದಾರೆ. 20ನೇ ಪ್ರಶ್ನೆ, ಅಲ್ಕೈನ್ಗಳು ಎಂದರೇನು? ಬೆಂಜಿನ್ ಅನುಸೂತ್ರ ಮತ್ತು ರಚನಾ ಸಾಮಗ್ರಿ ಬರೆಯಿರಿ ಅಂತಂದ್ರೆ C6H6 ಅಂತ ಬರೀಬೇಕು. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಅನ್ನು ಏಕೆ ಅಂತ ಕೇಳಿದಾರೆ, ಅದನ್ನ ನೀವು ಬರೀಬೇಕು. ಇದು 22ನೇ ಪ್ರಶ್ನೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚುರುವತನೆ ಉರಿಸುವ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಗಳನ್ನು ತೋರಿಸಲು ಉಪಯೋಗಿಸುವ ಉಪಕರಣವನ್ನು ಚಿತ್ರ ಬಿಡಿಸಿ ಅಂದಾರ, ಅದ ಚಿತ್ರ ಬಿಡಿಸ್ಬೇಕು ನೀವು. 24ನೇ ಪ್ರಶ್ನೆ, ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸ ಬರೀರಿ ಅಂದಾರ. ಶುದ್ಧ ರೂಪದ ಸತು ಮತ್ತು ಲೋಹಗಳ ಮೇಲೆ ಪಡೆಯಲಾಗುತ್ತದೆ ಕಾಸುವಿಕೆ ಮತ್ತು ಹುರಿಯುವಿಕೆ ಅಂತ ನೀವು ಬರೀಬೇಕು. ಸತುವಿನ ಕಾರ್ಬೋನೇಟ್ ಅದಿರಿನ ಕಾಸುವಿಕೆ ಸತುವಿನಿಂದ ಆಕ್ಸೈಡ್ ಆಗಿ ಪರಿವರ್ತಿಸುತ್ತಾರೆ ಅಂತ ಕೇಳಿದ್ದಾರೆ. 25ನೇ ಪ್ರಶ್ನೆ, ಹೈಡ್ರೋಕಾರ್ಬನ್ ಆದೇಶನದ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಎಂದಾರ, ಒಂದು ಉದಾಹರಣೆಯೊಂದಿಗೆ ವಿವರಣೆ ಮಾಡಬೇಕು. ಸಾಬೂನು ಸ್ವಚ್ಛಗೊಳಿಸಲು ಪ್ರಕ್ರಿಯೆ ವಿವರಿಸಿ ಎಂದಾರ, ಪ್ರಕ್ರಿಯೆನ ವಿವರಣೆ ಮಾಡಿ ಬರಬೇಕು. ಆಪ್ಷನ್ ಬಿ ಒಳಗ ನೈಟ್ರೋಜನ್ ಅಣು ಮತ್ತು ಈಥೇನ್ ಅಣುವಿನ ಚುಕ್ಕಿ ರಚನೆಯನ್ನು ಬರಿಬೇಕು ನೀವು. ಆಪ್ಷನ್ ಸಿ ಜೀವ ವಿಜ್ಞಾನಕ್ಕಿದೆ. 26ನೇ ಸಣ್ಣ ಕರಳು ವಿಲ್ಲೈ ಶ್ವಾಸಕೋಶ ಗಾಳಿಗೂಡುಗಳು. ಕೆಳಗಿನ ಅನುವಂಶಿಕಗೊಳ್ಳದ ಒಂದು ಗುಣ ಆಟವಾಡುವ ಕೌಶಲಗಳು ಗೊಳ್ಳದ ಒಂದು ಗುಣ ಅಂತ ಕೇಳಿದ್ದಾರೆ. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂದರೆ. 28ನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆ ಎಂದರೇನು ಅಂತಿದೆ. 30ನೇ ಪ್ರಶ್ನೆ, ಮುಟ್ಟಿದರ್ ಮುನಿಯ ಸಸ್ಯದ ಪ್ರಶ್ನೆ ಕೇಳಿದ್ದಾರೆ. 31ನೇ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗ ಮೊಳಕೆಯಾಗುವ ಚಿತ್ರವನ್ನು ಬಿಡಿಸಿ ಎಂದಾರ, ಅಂಡಾಶಯನ್ನು ಗುರುತಿಸಿ ಅಂತಂದಾರೆ, ಗುರುತ ಮಾಡ್ಬೇಕು ನೀವು. ನೆಪ್ರಾನ್ಗಳನ್ನು ವಿಸರ್ಜನಾಂಗ ವಿವಿಧ ಕಾರ್ಯಾತ್ಮಕ ಘಟಕ ಅಂತಾರೆ ಏಕೆ ಅಂತ ಕೇಳಿದಾರೆ, ಅದನ್ನ ನೀವು ವಿವರಣೆ ಮಾಡಬೇಕು. ದ್ವಿತಳೀಕರಣ ಪಾಠದಿಂದ ಕೇಳಿರುವಂತಹ ಪ್ರಶ್ನೆ ಇದು. F2 ಪೀಳಿಗೆ ದೊರೆಯುವ ಸಸ್ಯಗಳು ಮತ್ತು ಮಾನವನ ಹೃದಯದ ಚಿತ್ರವನ್ನು ತೆಗೆದು ಮಹಾಪಧಮನಿ ಪುಷ್ಪಕದ ಅಪಧಮನಿಯನ್ನು ಗುರುತಿಸಬೇಕು. ಪೋಷಣ ಸ್ತರಗಳು ಎಂದರೇನು ಅಂತ ಕೇಳಿದಾರೆ, ಆ ಪೋಷಣ ಸ್ತರಗಳನ್ನ ವಿವರಣೆ ಮಾಡಿ ಬರೀಬೇಕು. ಓಜೋನ್ ಎಂದರೇನು, ಓಜೋನ್ ಪದರದ ಕಾರ್ಯವೇನು, ಓಜೋನ್ ಪದರದ ಕುಸಿತಕ್ಕೆ ಕಾರಣವೇನು ಕೇಳಿದಾರೆ, ಅದನ್ನು ತಿಳಿಸಬೇಕು. 37ನೇ ಪ್ರಶ್ನೆ, ಪರಾವರ್ತಿತ ಚಾಪ ಎಂದರೇನು ಮತ್ತು ಪರಾವರ್ತಿತ ಚಾಪಕ್ಕೆ ಘಟನೆಗಳು ಕ್ರಮವಾಗಿ ಬರೀರಿ ಎಂದ. 38ನೇ ಪ್ರಶ್ನೆ, ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ತಿಳಿಸಬೇಕು.
ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನ ಕಾರ್ಯವನ್ನು ತಿಳಿಸಿ ಅಂದಾರ. ಅದ್ ನೀವು ಹಾರ್ಮೋನ್ ನ ಕಾರ್ಯವನ್ನು ತಿಳಿಸ್ಬೇಕು. ಇದು 5 ಅಂಕದ ಪ್ರಶ್ನೆಗಳು.